श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 14 गुणत्रय विभाग योग संपुಟ 90। ऐसे विचाराचा डोळा तिन्ही गुण हे वेगळ वेगळ दाविले जैसा आवळा ತಳಹಾತೀತ। ವಿಚಾರದ ಕಣ್ಣುಗಳಿಗೆ ಮೂರೂ ಗುಣಗಳನ್ನು ಬೇರೆ ಬೇರೆಯಾಗಿ ತೋರಿಸಿರುವೆ ನಿನಗೆ ಕೈಯಲ್ಲಿಟ್ಟ ನೆಲ್ಲಿಕಾಯಿಯಂತೆ। ನಿನ್ನ ವಿಚಾರವೆಂಬ ಅರ್ಥಾತ್ ವಿವೇಕಪೂರ್ಣ ಕಣ್ಣುಗಳಿಗೆ ಕೈಯಲ್ಲಿಟ್ಟ ನೆಲ್ಲಿಕಾಯಿಯಂತೆ ಮೂರೂ ಗುಣಗಳನ್ನು ನಿನಗೆ ಬೇರೆ ಬೇರೆಯಾಗಿ ತೋರಿಸಿರುವೆ। ತವ ರಜತಮೇ ದೋನ್ಹಿ देखली प्रौढ पतनी सत्वा वाचूनी नाणी ಜ್ಞಾನಕಡೆ। ಆದ್ದರಿಂದ ರಜತಮಗಳು ಪತನಕ್ಕಾಗಿರುವ ಪ್ರಬಲ ಕಾರಣಗಳು ಸತ್ವದ ಹೊರತು ಜ್ಞಾನದ ಕಡೆಗೆ ಒಯ್ಯಲು ಯಾವುದೂ ಸಮರ್ಥವಾಗಿಲ್ಲ। ಆದ್ದರಿಂದ ರಜೋಗುಣ ತಮೋಗುಣಗಳು ಪತನಕ್ಕೆ ಪ್ರಬಲ ಕಾರಣಗಳಾಗಿರುತ್ತವೆ। ಸತ್ವಗುಣದ ಹೊರತು ಜ್ಞಾನದ ಕಡೆಗೆ ಒಯ್ಯಲು ಯಾವುದೂ ಸಮರ್ಥವಾಗಿಲ್ಲ। ಮನೋನಿ ಸಾತ್ವಿಕ ವೃತ್ತಿ ಏಕ ಜಾಲೇಗ ಜನ್ಮ ವೃತ್ತಿ ಸರ್ವತ್ಯಾಗೆ ಚತುರ್ಥಿ ಭಕ್ತಿ ಜೈಸಿ। ಆದ್ದರಿಂದ ಸಾತ್ವಿಕ ವೃತ್ತಿಯನ್ನು ಆಮರಣ ವೃತವಾಗಿ ಹಿಡಿದಿರುವನು ಅದೊಂದನ್ನು ಮೂರೂ ಭಕ್ತಿ ಬಿಟ್ಟು ನಾಲ್ಕನೇ ಭಕ್ತಿಯನ್ನು ಮಾಡುತ್ತಿರುವಂತೆ। ಯಾವ ರೀತಿಯಾಗಿ ಜ್ಞಾನಿ ಭಕ್ತನು ಆರ್ತ ಜಿಜ್ಞಾಸು ಅರ್ಥಾರ್ಥಿಗಳೆಂಬ ಮೂರು ಭಕ್ತಿಗಳನ್ನು ಬಿಟ್ಟು ಜ್ಞಾನಭಕ್ತಿಯನ್ನೇ ಮಾಡುತ್ತಿರುವಂತೆ ಆ ಸಾಧಕನು ಆಮರಣ ಸಾತ್ವಿಕ ವೃತ್ತಿಯೊಂದನ್ನೇ ವೃತವಾಗಿ ಹಿಡಿದುಕೊಂಡಿರುವನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ पंढरीनाथ महाराज की जय। जय जय रघुवीर समर्थ। Mm-hmm.